ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ಅಂತ ಗೊತ್ತಿರುತ್ತೆ. ಬಟ್ ನಾನು ಹೇಳ್ತಾ ಇರೋದೇನು ಅಂತಂದರೆ, ಈ ಸಲ ನಮ್ಮದು ಕೃಷ್ಣ ಜನ್ಮಾಷ್ಟಮಿ ಪ್ರಿಪ್ರೇಷನ್ನು ಹೇಗಿತ್ತು ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ಹರ್ಷ ಜೊತೆ 3rd ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಮೆಮೊರಿ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಲೈಕ್ ಡಿಫ್ರೆಂಟ್ ಎಕ್ಸ್ಪೀರಿಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಇಟ್ ಈಸ್ ಸೋ ಸಚ್ ಎ ಗುಡ್ ಫೀಲಿಂಗ್. ನಿಮ್ಗೆ ಏನಾದರೂ ಸೇಮ್ ಔಟ್ಫಿಟ್ ಬೇಕು ಅಂತಂದರೆ ಕೃಷ್ಣದು, ಸೊ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹೈಲೈಟ್ಸಲ್ಲಿ ಇದೆ ಲಿಂಕ್ಸ್ ಅಂತ. ಸೊ ಅದರಲ್ಲಿ ನೀವು ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ. ನಾನು ರೆಡಿಯಾಗಿದ್ದೆ, ಸೊ ಅದಕ್ಕೆ ಅವನಿಗೂ ಸ್ವಲ್ಪ ಎಕ್ಸೈಟ್ಮೆಂಟು ಮತ್ತು ಸ್ವಲ್ಪ ಇಂಟ್ರೆಸ್ಟು ಕೂಡ ಇತ್ತು. ಸೊ ಫುಲ್ ಕ್ವಶನ್ಸ್ ಕೇಳ್ತಾ ಇದ್ದ, ಅದೇನು ಇದೇನು ಅಂತ. ಅವನಿಗೆ ಫಸ್ಟ್ ಟೈಮ್ ನಾನು ಮಾಡಿದಾಗ ಅವ್ನು 5 months ಆ್ಯಕ್ಚುಲಿ. ಸೊ ಆವಾಗ ನಾನು ಬೇಬಿ ಫೋಟೋಶೂಟಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಲೈಕ್ ಎವ್ರಿ ಮದರ್ ನನಗೂ ಆಸೆ ಇತ್ತು ಇವನಿಗೆ ಈ ಥರ ಡ್ರೆಸ್ ಎಲ್ಲ ಮಾಡಿ ಫೋಟೋ ಮಾಡಬೇಕು ಅಂತ. ಸೊ ದಟ್ ನಾನು ಅದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು 2-3 ವರ್ಷ ಹೋದರೆ ಅವ್ರು ಯಾರು ನಮ್ಮ ಮಾತು ಕೇಳಲ್ಲ. ಸೊ ದಟ್ ಇವಾಗ ಅಟ್ಲೀಸ್ಟ್ ಹೆಂಗೋ ಮಾಡ್ಬೋದು ಅಂತ. ಇವಾಗಲೇ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಆಮೇಲೆ ನಾವು ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಸೊ ನಾವಿಬ್ಬರು ಈ ಥರ ರೆಡಿಯಾಗಿ ಈ ಕೃಷ್ಣ ಜನ್ಮಾಷ್ಟಮಿನಲ್ಲೇ ಫೋಟೋಶೂಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಈ ಸಲ ಅದನ್ನು ಟ್ರೈ ಮಾಡಿದ್ವಿ. ಒಂದು ಫ್ಯೂ ಕ್ಲಿಕ್ಸ್ ತುಂಬ ಚೆನ್ನಾಗಿ ಬಂದಿದೆ, ನಮಗೆಲ್ಲ ಇಷ್ಟ ಆಯಿತು. ಒಂದೇನಪ್ಪ ಅಂದರೆ ಕಲ್ತ್ಕೊಂಡಿದ್ದು ಇದರಲ್ಲಿ ಲೈಕ್ ಅವ್ರು ಮಲಗಿರ್ತಾರಲ್ಲ ಅವಾಗ ರೆಡಿ ಮಾಡ್ಕೊಂಬಿಡ್ಬೇಕು ಅಂತ. ಬಟ್ ನಾನು ಮಲಗಿರ್ತಾನಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ. ಬಟ್ ಆಮೇಲೆ ರೆಡಿ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ದಟ್ ಬೆಟರ್ ಅವ್ರು ಮಲಗಿದಾಗ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಕೊಂಡ್ರೆ ಈಸಿನೂ ಆಗುತ್ತೆ. ನಮ್ಮ ಮನೆಯವ್ರು ಇರಲಿಲ್ಲ, ಸೊ ಆಫೀಸ್ಗೆ ಹೋಗಿದ್ರು. ನಾನು ಮತ್ತು ಅವನೇ ಇಬ್ಬರೇ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ವಿ. ಒಂದು 2 hours ಹೇಗೋ ಮ್ಯಾನೇಜ್ ಮಾಡಿದ್ವಿ. ಬಟ್ ಆಮೇಲೆ ಆಗಲಿಲ್ಲ, ಅದು ಯಾವುದೋ ಅಷ್ಟು ನೀಟಾಗಿ ಬರಲಿಲ್ಲ. ಸೊ ದಟ್ ಇನ್ನೇನೋ ಗಿವ್ ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ಫಾರ್ಮ್ ಮಾಡಿದ್ದೆ ಬೇಗ ಬನ್ನಿ ಸ್ವಲ್ಪ ಆದರೆ ಅಂತ, ಬಟ್ ಆಗಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಯೋಚನೆ ಮಾಡ್ಕೊಂಡು ಇನ್ನೇನೋ ಸ್ಟಾಪ್ ಮಾಡೋಣ, ಆಗಲ್ಲ ಅಂತ ಅಂದ್ಕೊಂಡೆ. ಸದ್ಯದಲ್ಲಿ ಅವ್ರು ಬಂದರು. ಸೊ ದಟ್ ಹೆಂಗೋ ಮ್ಯಾನೇಜ್ ಮಾಡಿ ನಾನು ಅಂದ್ಕೊಂಡಿದ್ದು ಡ್ರೀಮಿ ಫೋಟೋಸ್ ಅಥವಾ ವಾಟ್ ಎವರ್ ಒಂದು ಆಸೆ ಏನಿತ್ತು ಅದನ್ನೆಲ್ಲ ನಾನು ಪೂರೈಸ್ಕೊಂಡಿದ್ದೀನಿ. ಸೊ ದಟ್ ಐ ಆಮ್ ರಿಯಲಿ ಹ್ಯಾಪಿ. ಅವನು ತುಂಬ ಖುಷಿಪಟ್ಟ. ಬಟ್ ಕೊನೆ ಹೆಣ್ಣಲ್ಲಿ ಅವನಿಗೆ ಫುಲ್ಲು ನಿದ್ದೆ ಬರ್ತಾಯಿತ್ತು. ಪೇರೆಂಟಿಂಗ್ ಮತ್ತು ಮದರ್ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಎವ್ರಿ ಡೇ ಕಲಿತೀವಿ, ಎವ್ರಿ ಡೇ ಹೊಸದಾಗಿ ಎಕ್ಸ್ಪೀರಿಮೆಂಟ್ ಮಾಡ್ತಿರ್ತೀವಿ. ಇಟ್ ಈಸ್ ಎ ಮಿಕ್ಸ್ಡ್ ಫೀಲಿಂಗ್. ಕೋಪನೂ ಇರುತ್ತೆ, ಬೇಜಾರು ಇರುತ್ತೆ, ಎಲ್ಲ ಇರುತ್ತೆ. ಯು ಹ್ಯಾವ್ ಟು ಲೀವ್ ಎವ್ರಿಥಿಂಗ್ ಟು ಕ್ರಿಯೇಟ್ ಎ ಬ್ಯೂಟಿಫುಲ್ ಲೈಫ್ ಟು ಯುವರ್ ಚೈಲ್ಡ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಮಾಡಿ. ಸೊ ದಟ್ ಅದು ನಿಮ್ಗೆ ಎನರ್ಜಿ ಆಗಿರುತ್ತೆ, ನಿಮ್ಮ ಧೈರ್ಯ ಇರುತ್ತೆ. ಸೊ ದಟ್ ಯು ಕ್ಯಾನ್ ಗಿವ್ ಅ ವಂಡರ್ಫುಲ್ ಲೈಫ್ ಟು ಯುವರ್ ಚೈಲ್ಡ್. ಸೊ ಪ್ರತಿದಿನ ಪ್ರತಿ ಮೂಮೆಂಟು ಬ್ಯೂಟಿಫುಲ್ ಮೆಮೊರಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಮತ್ತು ನಿಮ್ಮ ಮಗುಗೆ. ಸೊ ನಮ್ಮದು 2 hours ಸ್ಟ್ರಗಲ್ ಟೈಮ್ ಮುಗೀತು. ಸೊ ದಟ್ ಇವಾಗ ನೆಕ್ಸ್ಟ್ ಔಟನ್ನು ಸೊ ಸಮಥಿಂಗ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮದು ಒನ್ ಆ್ಯಂಡ್ ಓನ್ಲಿ ಸೇವಿಯರ್ ಈ ಕೇಮ್ ಆನ್ ಟೈಮ್ ಆ್ಯಕ್ಚುಲಿ. ನಿಮಗೇನಾದರೂ ನನ್ನ ಪೇರೆಂಟಿಂಗ್ ಮತ್ತು ಮದರ್ಹುಡ್ ಜರ್ನಿ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಕಮೆಂಟ್ಸ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಡೆಫಿನೆಟ್ಲಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಮಧ್ಯದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ಟು ಕೂರಿಸಿ ಸ್ವಲ್ಪ ಗ್ಯಾಪಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಮದರ್ಹುಡ್ ಜರ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಆಲ್ಸೋ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ದಟ್ ನಿಮಗೆ ಒಂದು ಥೀಮ್ಗೆ ಐಡಿಯಾ ಬರುತ್ತೆ. ಸೊ ಯಾರೆಲ್ಲ ಮಿಸ್ ಮಾಡಿದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಅದರ ಡೀಟೇಲ್ಸ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ವಾಚ್ ಇಟ್. ಥ್ಯಾಂಕ್ ಯು.